ಕೀ ಮೂಮೆಂಟ್ಸ್ ಫಾರ್ ಆಡಿಯನ್ಸ್ ರಿಟೆನ್ಷನ್ ಅಂತಿದಿಲ್ಲ, ಇದು ತುಂಬ ಜನ ಗೊತ್ತಿಲ್ಲ. ಇದು ಏನಾದರೂ ಗೊತ್ತಾದರೆ ನಿಮ್ಮೊಂದು ವಿಡಿಯೋ ರಾತ್ರಿನೇ ಗ್ರೋ ಆಗುತ್ತೆ, ಯಾರೂ ತಡೆಯೋಕ್ಕಾಗಲ್ಲ. ನಿಮ್ಮ ಅವನೇ ಅವನಿಗೆ ಮಿಲಿಯನ್ ವ್ಯೂಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಸತತವಾಗಿ 1 ವರ್ಷದಿಂದ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಬಟ್ ಅವರೊಂದು ಯೂಟ್ಯೂಬ್ ಚಾನಲ್, ಅವರೊಂದು ವೀಡಿಯೋಗೆ ವ್ಯೂಸ್ ಎಷ್ಟು ಬರ್ತದೆ? 10, 20, 30, 40, 50 ಈ ರೀತಿ ವ್ಯೂಸ್ ಬರ್ತದೆ. ಅದರ ಮೇಲ್ಗಡೆ ವ್ಯೂಸ್ ಬರ್ತಾಯಿಲ್ಲ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಜಾರಾಗಿದ್ದಾರೆ. ಆದರೆ ಜಸ್ಟ್ ನೀವು ಸೈಡ್ಗೆ ನೋಡ್ತಾ ಇಲ್ಲ, ಈ 6 ಪಾಯಿಂಟ್ ಇಂಪಾರ್ಟೆಂಟ್ ನೀವು ಫಾಲೋ ಮಾಡಲೇಬೇಕು. ಈ 6 ಪಾಯಿಂಟ್ ನೀವು ಫಾಲೋ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮ್ಯಾಕ್ಸಿಮಮ್ ಜಸ್ಟ್ ಏನೂ ಇಲ್ಲ 5ರಿಂದ 10 ವೀಡಿಯೋ ಅಪ್ಲೋಡ್ ಮಾಡಿ. 6 ಪಾಯಿಂಟ್ ಫಾಲೋ ಮಾಡಿ, ಜಸ್ಟ್ 5ರಿಂದ 10 ವೀಡಿಯೋ ಅಪ್ಲೋಡ್ ಮಾಡಿದರೆ ಸಾಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಆಟೋಮೆಟಿಕ್ ವ್ಯೂಸ್ ಅನ್ನೋದು ಬರುತ್ತೆ. ಆರಾಮಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಪ್ರತಿಯೊಬ್ಬರಿಗೆ ಹೇಳ್ಬೇಕಾದ್ರೆ ತುಂಬ ಇಂಪಾರ್ಟೆಂಟ್, ಯೂಸ್ಫುಲ್ ಆಗುತ್ತೆ. ಬೇಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಇನ್ನೂ ಮಾನಿಟೇಷನ್ ಆನ್ ಆಗಿಲ್ಲ ಕೂಡ ಮಾನಿಟೇಷನ್ ಕೂಡ ಆನ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನು ಕೂಡ ಬೇಗ ದುಡ್ಡು ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆಗೆ ಬೇಗ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೋದು. ನೀವು ನೋಡ್ಬೋದು ಈ 6 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಪ್ರತಿಯೊಬ್ಬರು ಕೂಡ ಅದು ಯಾವ್ಯಾವ ಪಾಯಿಂಟ್ ಏನು ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ಯಾರೆಲ್ಲ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಲೈಫ್ ಲಾಂಗ್ ನೀವು ಒಬ್ಬ ಯೂಟ್ಯೂಬರ್ ಆಗಿ ನಿಲ್ಲಬೇಕಂದ್ರೆ ಈ 6 ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವತ್ತೊಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಕೆಲಸ ಮಾಡಿ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇದಾಗಿ ಬಂದುಬಿಟ್ಟು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು ಏನಪ್ಪ ಅಂದ್ರೆ, ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನೂ ಮಾಡೋಂಗಿಲ್ಲ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನೂ ನಾನು ಟೋಟಲ್ ಬಂದ್ಬಿಟ್ಟು 6 ನಿಮಗೆ ಟಿಪ್ಸ್ ಐತೆ. ಅಂದರೆ 6 ಟಿಪ್ಸ್ 6 ಪಾಯಿಂಟ್ ಇವೆ. 6 ಪಾಯಿಂಟ್ ಅಂತ ತಿಳ್ಕೊಳ್ಳಿ, 6 ಟಿಪ್ಸ್ ಅಂತ ತಿಳ್ಕೊಳ್ಳಿ. ಜಸ್ಟು ನಾನು ನಿಮಗೆ ಮೊದಲನೇ ಟಿಪ್ಸ್ ಹೇಳ್ಬಿಡ್ತೇನೆ. ಅದೇನಪ್ಪ ಟಿಪ್ಸ್ ಅಂದರೆ ಚಾನಲ್ ಕೀಬೋರ್ಡ್ ಟಿಪ್ಸ್ ಅಂತ ಬಂದ್ಬಿಟ್ಟು ಇದು ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರ್ಬೇಕಾದ್ರೆ ಇದನ್ನು ತುಂಬ ಬೆನಿಫಿಟ್ಸ್ಗಾಗುತ್ತೆ. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ ಇದು ಚಾನಲ್ ಕೀಬೋರ್ಡ್ಸ್. ಇದನ್ನು ಮೇನ್ ಇಂಪಾರ್ಟೆಂಟ್ ನೀವು ಮಾಡ್ಕೊಳ್ಬೇಕು. ಇದನ್ನು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೀಬೋರ್ಡ್ಸ್ ಹಾಕಬೇಕು. ತುಂಬ ಜನರಿಗೆ ಗೊತ್ತಿಲ್ಲ ಈ ಕೀಬೋರ್ಡ್ಸ್ ಅಂದರೆ ಏನು ಅಂತ, ತುಂಬ ಜನಕ್ಕೆ ಗೊತ್ತಿಲ್ಲ. ಇದನ್ನ ಹಾಕೋದ್ರೆ ತುಂಬ ಬೆನಿಫಿಟ್ಸ್ ಇದೆ. ಅದೇನಂತ ಹೇಳ್ತೀನಿ. ಮೊದಲು ಮುಟ್ಟು ಕೀಬೋರ್ಡ್ಸ್ ಯಾವ ರೀತಿ ಹಾಕೋದು ಅಂತ ತುಂಬ ಸಿಂಪಲ್ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ತೀನಿ. ಏನೂ ಇಲ್ಲ, ನೀವು ಮೊದಲು ಮುಟ್ಟು ನಿಮ್ಮೊಂದು ಕ್ರೋಮ್ ಅಂದರೆ ನಿಮ್ಮೊಂದು ವೈಟ್ ಸ್ಟುಡಿಯೋ ಕ್ರೋಮಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ನಾನು ವಾಪಸ್ ಬ್ಯಾಕ್ ಬರ್ತೀನಿ ನೋಡಿ. ಜಸ್ಟ್ ತೋರಿಸ್ತೀನಿ. ಓಕೆ, ಸೆಟ್ಟಿಂಗ್ ಸಿಂಬಲ್ ಕಾಣ್ತಾರೆ. ಜಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಎಂಟರ್ಪೇಜ್ ಓಪನ್ ಆಗುತ್ತೆ. ಜಸ್ಟು ಇಲ್ಲಿ ಬಂದುಬಿಟ್ಟು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಚಾನೆಲ್ ಅಂತ ಬಂದುಬಿಟ್ಟು ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಕಾಣ್ತೀನಿ ನೋಡಿ ಕೀಬೋರ್ಡ್ಸ್ ಅಂತ ಬಂದ್ಬಿಟ್ಟು. ಇದು ಮೇನ್ ಇಂಪಾರ್ಟೆಂಟ್ ಕೀಬೋರ್ಡ್ಸ್ ನೀವು ಹಾಕಬೇಕು. ಇದು 500 ಪೌಂಡ್ಸ್ ಇರುತ್ತೆ. ಇಲ್ಲಿ ನೀವು ಕೀಬೋರ್ಡ್ಸ್ ಹಾಕ್ಬೋದು. ಕೀಬೋರ್ಡ್ಸ್ ಹಾಕ್ಬೇಕಂದ್ರೆ ಯಾವ ರೀತಿ ಹಾಕೋದ್ರೆ, ನೀವು ಯಾವ ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡ್ತಾರೆ ಆ ಟಾಪಿಕ್ ರಿಲೇಟೆಡ್ ಕೀಬೋರ್ಡ್ಸ್ ಹಾಕೋ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನಾನು ಕೀಬೋರ್ಡ್ಸಲ್ಲಿ ಹಾಕಿದ್ದೀನಿ ನೋಡಿ. ಈಗ ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡ್ತೇನೆ ನೋಡಿ. ಏನು ಹಾಕಿದ್ದೀನಿ, ಯೂಟ್ಯೂಬ್ ಟಿಪ್ಸ್, ಟೆಕ್ ಅಂದರೆ ಟೆಕ್ ಕನ್ನಡ, ಟೆಕ್ ಅಂದರೆ ಟೆಕ್ ಎಡಿಟ್ಸ್ ಕನ್ನಡ, ಯೂಟ್ಯೂಬ್ ಟಿಪ್ಸ್, ಕನ್ನಡ ಯೂಟ್ಯೂಬ್ ಚಾನಲು, ಈ ರೀತಿಯ ಕೆಲವೊಂದಷ್ಟು ನೇಮ್ಗಳು ಹಾಕಿದ್ದೀನಿ. ಅದ್ರ ಜೊತೆ ಕೆಲವೊಂದಷ್ಟು ಕ್ರಿಯೇಟರ್ಸ್ ನೇಮ್ ಕೂಡ ಹಾಕಿದ್ದೀನಿ, ದೊಡ್ಡ ಕ್ರಿಯೇಟರ್ಸ್ ನೇಮು. ಯಾಕಪ್ಪ ಅಂದರೆ ಯಾರೇ ಒಬ್ಬ ವ್ಯೂವರ್ಸ್ ಏನಾದರೂ ಬಂದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ಚಾನಲ್ ಜೊತೆ ನಿಮ್ಮ ಚಾನಲ್ ಕೂಡ ಸಜೆಷನ್ ಆಗಬೇಕು. ಅದಕ್ಕೋಸ್ಕರ ನೀವು ಏನು ಮಾಡಿ, ನೀವು ಯಾವುದೇ ಒಂದು ಮ್ಯಾಕ್ಸಿಮಮ್ವರೆಗೆ ಎಕ್ಸಾಂಪಲ್ಗೆ ಹೇಳ್ಬೇಕ್ರೆ, ಈಗ ನೀವು ಯಾವುದೋ ಒಂದು ಟಾಪಿಕ್ ರಿಲೇಟೆಡ್ ವೀಡಿಯೋ ಮಾಡ್ತಾಯಿದ್ರೆ ಎಕ್ಸಾಂಪಲ್ಗೆ ಹೇಳ್ತೀನಿ, ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್, ಹೌ ಟು ಕ್ರಿಯೇಟ್ ಒಂದು ಬ್ಲಾಗ್, ಯಾವುದೋ ಒಂದು ಬ್ಲಾಗ್ ಮಾಡ್ತಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾ, ಹೌ ಟು ಕ್ರಿಯೇಟ್ ಚಿಕನ್ ರೈಸ್, ಈ ರೀತಿ ಅಂದರೆ ಚಿಕನ್ ರೈಸ್ ಹೇಗೆ ಕ್ರಿಯೇಟ್ ಮಾಡೋಂಥ ವೀಡಿಯೋ ಮಾಡ್ತಾರೆ ಟಾಪಿಕ್ಕು ಎಕ್ಸಾಂಪಲ್ಗೆ ಹೇಳ್ತಾನೆ. ಜಸ್ಟ್ ನೀವು ಏನು ಮಾಡ್ಬೇಕು, ಆ ಟಾಪಿಕ್ ಬಗ್ಗೆ ನೀವು ವೀಡಿಯೋ ಮಾಡಿದ್ರೆ ಆ ಟಾಪಿಕ್ ರಿಲೇಟೆಡ್ ನೀವು ಇಲ್ಲಿ ಕೀಬೋರ್ಡ್ಸ್ ಹಾಕಿ, ಅದ್ರ ಜೊತೆ ನಿಮ್ಮ ಚಾನಲ್ ನೇಮ್ ಕೂಡ ಹಾಕಿ. ಇದರಿಂದ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ, ಯಾರೇ ಒಬ್ಬ ವ್ಯಕ್ತಿ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಮ ವೀಡಿಯೋ ಸಜೆಷನ್ ಆಗುತ್ತೆ, ಅದ್ರ ಜೊತೆ ನಿಮ್ಮ ಚಾನಲ್ ಕೂಡ ಸಜೆಷನ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ ಕೀಬೋರ್ಡ್ಸ್ ಹಾಕೊಳ್ಳಿ. ನಿಮ್ಮ ಚಾನಲ್ ಯಾವ ಟಾಪಿಕ್ ರಿಲೇಟೆಡ್ ಇದೆ ಆ ಟಾಪಿಕ್ ರಿಲೇಟೆಡ್ ನೀವು ಕೀಬೋರ್ಡ್ಸ್ ಹಾಕೋ. ಇದು ಮ್ಯಾಕ್ಸಿಮಮ್ ಏನೂ ಮಾಡೋಂಗಿಲ್ಲ. ಜಸ್ಟು ನೀವು ಎಷ್ಟು ಒಂದು ಮ್ಯಾಕ್ಸಿಮಮ್ ಒಂದು 10 ವೀಡಿಯೋ ಮಾಡ್ತಾರೆ ಆ ಟಾಪಿಕ್ ಬಗ್ಗೆ ಅಂದರೆ 10 ವೀಡಿಯೋ ಪ್ರತಿ 10 ವೀಡಿಯೋ ಅಪ್ಲೋಡ್ ಮಾಡೋವರೆಗೂ ಆ ಕೀಬೋರ್ಡ್ಸ್ ಹಂಗೆ ಇರಬೇಕು. ಇದು ತುಂಬ ಬೆನಿಫಿಟ್ಸ್ ಆಗುತ್ತೆ. ಇದು ಮೊದಲನೇ ಸ್ಟೆಪ್ಪು ನೀವು ಮಾಡಬೇಕಾದ ಸ್ಟೆಪ್ಪು. ಇದು ಮೊದಲನೇ ಸ್ಟೆಪ್ಪು ನೀವು ಮಾಡಬೇಕು. ಇದು ಮಾಡಿದರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ಬೇಕಾದ್ರೆ ತುಂಬ ಬೆನಿಫಿಟ್ಸ್ ಇದೋ, ಎಲ್ಲರಿಗೆ ಹೇಳ್ಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಮೊದಲನೇದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಅದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಏನಪ್ಪ, ಕನ್ಸಿಸ್ಟೆನ್ಸಿ ಅಂತ ಬಂದ್ಬಿಟ್ಟು. ಕನ್ಸಿಸ್ಟೆನ್ಸಿ ಅಂದರೆ ಏನಪ್ಪ ಆಗಿದ್ರೆ ಹೇಗಂತ ನೀವು ಅನ್ಬೋದು. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕ್ರೆ, ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಏನು ಮಾಡ್ತಾರೆ, ಯೂಟ್ಯೂಬ್ನಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಬರ್ತೀರಾ. ಅದು ಬಟ್ ಸಡನ್ ಒಂದಿನ ಏನೋ ರೀಚ್ ಡೌನ್ ಆಯಿತು ಅಂದರೆ ನೀವೇನು ಮಾಡ್ತೀರಾ, ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ, ನೆಕ್ಸ್ಟ್ ಮತ್ತೆ ಎರಡು ದಿನ ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ. ನಿಮ್ಮ ಒಂದು ಡ್ರಾಪ್ ಅನ್ನೋದು ಯಾವ ರೀತಿ ಇರುತ್ತೆ, ಅಪ್ ಡೌನ್ ಅನ್ನೋದು ಇರುತ್ತೆ. ಯಾಕಂದರೆ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ
ಬೂಸ್ಟ್ ಸಿಗುತ್ತೆ. ಅಂದರೆ ರೆಕಮೆಂಡ್ ಇಂದ ಬೂಸ್ಟ್ ಸಿಗುತ್ತೆ, ಇಂಪ್ರೆಷನ್ ಕೂಡ ಸಿಗುತ್ತೆ. ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಈ ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಮಾಡಲ್ಲ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದೇ ಇಲ್ಲ. ನಾನು ನಿಮಗೆ ಹೇಳ್ತೀನಿ, ವ್ಯೂಸ್ ಬರಲಿ ಬಿಡಲಿ ಅದನ್ನ ಏನೂ ನೀವು ಕೇರ್ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ನಿಮಗೆ ಕೆಲಸ ಏನು, ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು. ಇದು ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಡೈಲಿ ಒಂದೇ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, 2 ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಮ್ಯಾಟ್ರ್ ಅಲ್ಲ. ಅದ್ರ ಬಿಟ್ಟು ಪ್ರತಿದಿನ ಅನ್ನೋದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ತುಂಬ ರಿಚ್ ಸಿಗುತ್ತೆ, ತುಂಬ ಬೇಗ ಚಾನಲ್ ಕೂಡ ಗ್ರೋ ಆಗುತ್ತೆ. ಯಾಕಂದರೆ ಎಕ್ಸಾಂಪಲ್ ನನ್ನ ಚಾನಲ್ ಕೂಡ ಬೇಗ ಗ್ರೋ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಟಿಪ್ಸ್. ಇನ್ನು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್, ತುಂಬ ಸಿಂಪಲು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಮಿಸ್ಟೇಕ್ ಮಾಡೋದು ಏನಪ್ಪ, ಟೈಮಿಂಗ್. ಇದು ನಿಮಗೆ ಅಂದರೆ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಟೈಮಿಂಗ್ ಅಂದರೆ ಏನಂದ್ರೆ ನೀವು ವೀಡಿಯೋ ಅಪ್ಲೋಡ್ ಮಾಡೋವಂಥ ಒಂದು ಟೈಮಿಂಗ್ ಬೆಸ್ಟ್ ಟೈಮಿಂಗ್ ಆಗಿರಬೇಕು. ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನೋಡಿದ್ದೀನಿ, ಆಲ್ಮೋಸ್ಟ್ ಏನು ಮಾಡ್ತಾಯಿದ್ದಾರೆ, ಅವರು ಬೇರೆ ಒಂದು ಯಾವುದೋ ಒಂದು ಅವ್ರ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತಾರೆ ಅಂದರೆ ಯಾವ ಟೈಮ್ದಲ್ಲಿ ಅಪ್ಲೋಡ್ ಮಾಡ್ತಾರೆ ಗೊತ್ತಿಲ್ಲ. ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾರೆ, ನೈಟ್ ಅಪ್ಲೋಡ್ ಮಾಡ್ತಾರೆ, ಸಾಯಂಕಾಲ ನೈಟ್ 1 ಗಂಟೆಗೆ ಅಪ್ಲೋಡ್ ಮಾಡ್ತಾರೆ. ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡಿದ್ದೀನಿ ನಾನು, ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದರೆ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರು ನೋಟಿಫಿಕೇಶನ್ ಬರುತ್ತೆ, ನೋಡಿದ್ದೀನಿ. ಆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನೋಡಲ್ಲ. ರಾತ್ರಿ ಮಲ್ಕೊಂಡು ಟೈಮ್ದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನೋಡ್ತಾರೆ? ಆವಾಗ ನೋಡಲಿಲ್ಲ ಏನಾಗುತ್ತೆ, ವೀಡಿಯೋ ರೀಚ್ ಡೌನ್ ಆಗುತ್ತೆ, ಅಪ್ಲೋಡ್ ಮಾಡಿದ್ರು ಕೂಡ ವೇಸ್ಟು. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ತುಂಬ ಸಿಂಪಲ್ಲು. ಪ್ರತಿದಿನ ಅನ್ನೋದು ನೀವು ಟೈಮಿಂಗ್ ಸೆಟ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಾಗಲಿಲ್ಲ ದೊಡ್ಡ ಯೂಟ್ಯೂಬ್ ಕ್ರಿಯೇಟರ್ಸ್ ಎಕ್ಸಾಂಪಲ್ ಆಗ್ಬೇಕಾದ್ರೆ ನನ್ನ ಚಾನಲ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ನಾನು ಬೆಳಗ್ಗೆ ಅಪ್ಲೋಡ್ ಮಾಡ್ತೇನೆ, ಏನೇ ಒಂದು ವೇಳೆ ನಾನು ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಏನೋ ಟೈಮಿಂಗ್ ತೆಪ್ತು, ಎಡಿಟಿಂಗ್ ತೆಪ್ತು, ಅಪ್ಲೋಡಿಂಗ್ ಪ್ರೊಸೆಸ್ ಸ್ವಲ್ಪ ನೆಟ್ವರ್ಕ್ ಕಡಿಮೆ, ಅಪ್ಲೋಡಿಂಗ್ ಪ್ರೊಸೆಸ್ ಡೌನ್ ಆದರೂ ಕೂಡ ನಾನು ಏನು ಮಾಡ್ತೀನಿ, ಮಧ್ಯಾಹ್ನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರ ಬಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಲ್ಲ. ಅದಕ್ಕೋಸ್ಕರ ಮಾಡಿ ಬೆಳಗ್ಗೆ ಇದೇ ಟೈಮ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು, ಮಧ್ಯಾಹ್ನ ಇದೇ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು, ಸಾಯಂಕಾಲ ಇದೇ ಒಂದು ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ನೀವು ತಿಳ್ಕೊಬೇಕು. ಅದನ್ನು ಬಿಟ್ಟು ನೀವು ಬೇರೆ ಟೈಮ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರೂ ಕೂಡ ನೋಡಲ್ಲ, ಯಾರೂ ನಿಮ್ಮನ್ನ ಇದು ಮಾಡಲ್ಲ, ಕೇರ್ ಮಾಡಲ್ಲ. ಇದು ಮೇನ್ ಇಂಪಾರ್ಟೆಂಟ್, ನೀವು ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಾಡಿ ಒಂದಿನ ಲೇಟ್ ಆದರೂ ಟೈಮಿಂಗ್ ಸೆಟ್ ತಪ್ಪಿತು ಆಗಿದ್ರೆ ಏನು ಮಾಡಿ, ಮರುದಿನ ಅದೇ ಒಂದು ಟೈಮಿಗೆ ವೀಡಿಯೋ ಅಪ್ಲೋಡ್ ಮಾಡಿ. ಅದರ ಒಟ್ಟು ಟೈಮಿಂಗ್ ತಪ್ಪಿತ್ತಂತ ವೀಡಿಯೋ ಅಪ್ಲೋಡ್ ಮಾಡಿ ನಿಲ್ಸೋಕೋಬೇಡಿ. ಅದೇ ಒಂದು ಟೈಮಿಂಗ್ ಅಂದರೆ ಈಗ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡೋದು ಏನೂ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ. ಈ ರೀತಿ ನೀವು ಬೆಸ್ಟ್ ಟೈಮಿಂಗ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ, ಟೈಮಿಂಗ್ ಸೆಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇದು ಏನಪ್ಪ ಹೇಳ್ಬೇಕಾರೆ, ಇದು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಯೂಸ್ಫುಲ್ ಅಂದರೆ ಇದರಿಂದ ನಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಏನಪ್ಪ ಆ್ಯಕ್ಚುಲಿ ಅಂದ್ಬಿಟ್ಟು ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್, ಅದಕ್ಕಿಂತ ಮುಂಚೆ ನೀವು ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ಮೊದಲಿಗೆ ಯಾವ ರೀತಿ ಗ್ರೋ ಆಗ್ತಿತ್ತು, ಈ ರೀತಿ ಗ್ರೋ ಆಗ್ತಿತ್ತು ನನ್ನೊಂದು ಯೂಟ್ಯೂಬ್ ಚಾನಲ್. ಈ ರೀತಿ ಗ್ರೋ ಆಗ್ಬೇಕಾದ್ರೆ ಏನು ಮಾಡ್ತಿದ್ದೆ, ನಾನು ಏನೂ ಮಾಡಿಲ್ಲ ಆ್ಯಕ್ಚುಲಿ ಅಂದ್ಬಿಟ್ಟು. ಈಗ ಯಾವುದೋ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೂ ಕೂಡ ಅವ್ರಿಗೆ ಬೆನಿಫಿಟ್ಸ್ ಇಲ್ಲದೆ ಯಾರೂ ಏನೂ ಮಾಡಲ್ಲ. ಯೂಟ್ಯೂಬ್ದವ್ರಿಗೆ ಪ್ಲಾಟ್ಫಾರ್ಮ್ದವ್ರಿಗೆ ಬೆನಿಫಿಟ್ಸ್ ಇಲ್ಲದೆ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ಅವರು ಇನ್ನೊಬ್ಬರಿಗೆ ಶೇರ್ ಮಾಡಲ್ಲ, ಇನ್ನೊಬ್ಬರಿಗೆ ರಿಕಮೆಂಡ್ ಮಾಡಲ್ಲ. ಅವ್ರಿಗೆ ಬೆನಿಫಿಟ್ಸ್ ಇರುತ್ತೆ, ನೋಡೋ ಜನರಿಗೆ ಬೆನಿಫಿಟ್ಸ್ ಇರುತ್ತೆ. ಈಗ ನೀವು ನನ್ನ ವಿಡಿಯೋ ನೋಡ್ತಾರೆ, ನನ್ನಿಂದ ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ, ನಿಮಗೂ ಬೆನಿಫಿಟ್ಸು, ನನಗೂ ಬೆನಿಫಿಟ್ಸು, ಯೂಟ್ಯೂಬ್ದವ್ರಿಗೂ ಕೂಡ ಬೆನಿಫಿಟ್ಸು. ಯೂಟ್ಯೂಬ್ದವ್ರು ಏನು ಮಾಡ್ತಾರೆ, ಆದಷ್ಟು ನಿಮ್ಮ ವೀಡಿಯೋ ರಿಕಮೆಂಡ್ ಮಾಡ್ತಾರೆ. ಅದ್ರ ಬಿಟ್ಟು ನೀವು ರಿಕಮೆಂಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಯೂಟ್ಯೂಬ್ನಲ್ಲಿ ಆದಷ್ಟು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ಯಾಕಂದ್ರೆ ನೀವು ನೋಡಿದ್ರೆ ನನ್ನ ವೀಡಿಯೋ ಆ ರೀತಿ ನನ್ನ ವೀಡಿಯೋ ವೈರಲ್ ಆಗ್ಬೇಕಾದ್ರೆ ಹೆಂಗೆ ವೈರಲ್ ಆಗಿದೆ, ಅದು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ 8 ರಿಂದ 9 ನಿಮಿಷ 10 ನಿಮಿಷವರೆಗೆ ನೀವು ವೀಡಿಯೋ ಕವರ್ ಮಾಡಬೇಕು. ಯಾಕಂದರೆ ಯೂಟ್ಯೂಬ್ದವ್ರು ಆಟೋಮೆಟಿಕ್ ರಿಕಮೆಂಡ್ ಮಾಡ್ಬೇಕಾದ್ರೆ ಯೂಟ್ಯೂಬ್ದವ್ರು ಏನಂದರೆ, ಯೂಟ್ಯೂಬ್ನಲ್ಲಿ ಒಂದು ಪಾಲಿಸಿ ಇದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ. ಯಾಕಂದ್ರೆ ಜಾಸ್ತಿ 8 ನಿಮಿಷ ಮೇಲೆ ಹೇಳಿದ್ರೆ ಮಲ್ಟಿಪಲ್ ಆ್ಯಡ್ಸ್ ಅಂತ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅದೇನು ಮಾಡುತ್ತೆ, ಯೂಟ್ಯೂಬ್ ಮಲ್ಟಿಪಲ್ ಆ್ಯಡ್ಸ್ ಆಟೋಮೆಟಿಕ್ ಆ್ಯಡ್ ಮಾಡಿ ಯೂಟ್ಯೂಬ್ದವ್ರು ಕೂಡ ಫಾಯ್ದೆ ಬರುತ್ತೆ. ಅಂದರೆ ಯೂಟ್ಯೂಬ್ದವ್ರು ಕೂಡ ಬೆನಿಫಿಟ್ಸ್ ಇದೆ, ಅಂದರೆ ಅವ್ರಿಗೆ ಕೂಡ ಅರ್ನಿಂಗ್ ಹೋಗುತ್ತೆ, ದುಡ್ಡು ನನಗೂ ಕೂಡ ಬರುತ್ತೆ. ಈ ರೀತಿ ಜಾಸ್ತಿ ಲೆಂತ್ ವೀಡಿಯೋ ಮಾಡಿದ್ರೆ, ಎಂಗೇಜ್ಮೆಂಟ್ ನೀವು ಮೇಂಟೈನ್ ಮಾಡಿದ್ರೆ, ವೀಡಿಯೋ ಲೆಂತ್ ಇದ್ದರೆ ಆಟೋಮೆಟಿಕ್ ನಿಮ್ಮ ಒಂದು ವಿಡಿಯೋಗೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯೂಟ್ಯೂಬ್ದವ್ರು ರಿಕಮೆಂಡ್ ಮಾಡ್ತಾರೆ, ಅದಕ್ಕೆ ಏನು ಮಾಡಬೇಕಾಗಿಲ್ಲ, ಆಟೋಮೆಟಿಕ್ ಯೂಟ್ಯೂಬ್ದವ್ರು ರಿಕಮೆಂಡ್ ಮಾಡ್ಕೊಳ್ತಾರೆ. ಆದರೆ ಬಟ್ ನೀವು 9 ನಿಮಿಷ 10 ನಿಮಿಷ ಅಂದ ತಕ್ಷಣ ನೀವು ವೀಡಿಯೋ ಮಾಡಿದ್ರೆ ಜಸ್ಟ್ ಆ ವೀಡಿಯೋದಲ್ಲಿ ಒಂದು ಕಂಟೆಂಟೇ ಇಲ್ಲ, ಆ ರೀತಿ ಕ್ಯೂರಿಯಾಸಿಟಿ ಇಲ್ಲ, ನೋಡುವಂಥ ಜನರಿಗೆ ಇಂಟ್ರೆಸ್ಟ್ ಇಲ್ಲ, ಈ ವೀಡಿಯೋ ಕ್ವಾಲಿಟಿ ಇಲ್ಲ, ಏನೂ ಇಲ್ಲ ಅಂದರೆ ಯಾರೂ ಕೇರ್ ಮಾಡಲ್ಲ. ವೀಡಿಯೋ ಕಂಟೆಂಟ್ ಪವರ್ಫುಲ್ ಆಗಿರಬೇಕು, ನೋಡೋ ಜನ ಸ್ಕಿಪ್ ಮಾಡಿರಬಾರ್ದು. ಆ ರೀತಿ ಇದ್ದರೆ ಆಟೋಮೆಟಿಕ್ ಯೂಟ್ಯೂಬ್ದವ್ರ ಬೆನಿಫಿಟ್ಸ್, ನಮಗೂ ಬೆನಿಫಿಟ್ಸ್. ಇದು ತುಂಬ ಯೂಸ್ಫುಲ್ಲು. ಇದು ಬಂದ್ಬಿಟ್ಟು ನಿಮಗೆ ಸ್ಟೆಪ್ ಬಂದ್ಬಿಟ್ಟು. ಇನ್ನು 5ನೇ ಸ್ಟೆಪ್ ಬಂದ್ಬಿಟ್ಟು ತುಂಬ ಸಿಂಪಲು. ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರಲಿ, ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿದಿನ ಅನ್ನೋದು ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳೋ, ಆ ಒಂದು ವೀಡಿಯೋದಲ್ಲಿ ಮ್ಯಾಕ್ಸಿಮಮ್ ಸ್ಟಾರ್ಟಿಂಗು 30 ಸೆಕೆಂಡ್ವರೆಗೂ ವೀಡಿಯೋ ಎಂಗೇಜ್ಮೆಂಟ್ ಆಗಿರಬೇಕು. ಎಂಗೇಜ್ಮೆಂಟ್ ಆಡಿಯನ್ಸ್ ಏನಂದರೆ ನೋಡುವಂಥ ಜನರನ್ನು ಕಟ್ ಹಾಕಿ ಇಡಬೇಕು. ನೀವು ಆ ವಿಡಿಯೋ ನೋಡಲೇಬೇಕು ಅವರು. ಆ ವಿಡಿಯೋ 30 ಸೆಕೆಂಡ್ ವೀಡಿಯೋ ನೋಡಿದರೆ ಒಂದು ಅಂದರೆ 30 ಸೆಕೆಂಡ್ಸ್ ಆ ವಿಡಿಯೋ ನೋಡಿದ್ರೆ ಆ ವಿಡಿಯೋ ಪೂರ್ತಿವರೆಗೆ ನೋಡಬೇಕು. ಆ ರೀತಿ ನೀವು ಹೇಳ್ಬೇಕು, ಒಂದು ವಿಡಿಯೋ 30 ಸೆಕೆಂಡ್ಸಲ್ಲಿ ನೀವು ಹೇಳ್ಬೇಕು, ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ ಕನ್ನಡ ಟಿಕೆಟ್ಸ್. ಅಂದರೆ ನೋಡೋಂಥ ಜನ ಒಂದು ಸ್ವಲ್ಪ ಹುಮ್ಮಸ್ಸಾಗಿರ್ಬೇಕು, ನೋಡೋಂಥ ಜನ ಅಟ್ರಾಕ್ಟ್ ಕಾಣಿಸ್ಬೇಕು. ಯಾಕಂದರೆ ಈಗ ಯಾವುದೋ ನೀವು ಈಗ ನೋಡಿದರೆ ಶಾರ್ಟ್ಸ್ ಇತ್ತೀಚೆಗೆ ರೀಲ್ಸ್ ತುಂಬ ವೈರಲ್ ಆಗ್ತಿದೆ. ಯಾಕಂದರೆ ಈಗ 5 ನಿಮಿಷ ಆಗೋ ವಿಡಿಯೋ ಜಸ್ಟ್ 30 ಸೆಕೆಂಡಲ್ಲಿ ಆಗ್ತಿದೆ.
ಅದಕ್ಕೋಸ್ಕರನೇ ಸ್ವಲ್ಪ ನೀವು 30 ಸೆಕೆಂಡಲ್ಲಿ ನೀವೇನು ಮಾಡ್ತೀರಲ್ಲ ಚಮಕ್ಕು, ಆ ಚಮಕ್ಕಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ 30 ಸೆಕೆಂಡ್ಸ್ ಆಡಿಯನ್ಸ್ ರಿಟೆನ್ಷನ್ ಆಗಿರಬೇಕು. ಎಕ್ಸಾಂಪಲಾಗಿ ಬರುತ್ತೆ, ನಾನು ನಿಮಗೆ ತುಂಬ ಸಿಂಪಲ್. ನೀವು ಆ 30 ಸೆಕೆಂಡ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅಷ್ಟಲ್ಲ, ನೀವೇನು ಮಾಡ್ಬೇಕು, ಮೇಲೆ ನಿಮ್ಮ ಚಾನಲ್ ವೀಡಿಯೋ ಚೆಕ್ ಮಾಡ್ಕೊಳ್ಬೇಕು. ಕಂಟೆಂಟಲ್ಲಿ ನಿಮ್ಮ ವೀಡಿಯೋ ಚೆಕ್ ಮಾಡಬೇಕು, ವೀಡಿಯೋ ಮೇಲಿನ ಮೇಲೆ ಚೆಕ್ ಮಾಡ್ತಾ ಇರಬೇಕು. ವೀಡಿಯೋ ಚೆಕ್ ಮಾಡಿದ್ರೆ ವೈಟೆಸ್ಟ್ ಅಪ್ಲಿಕೇಶನ್ ನೋಡಿ, ಅಪ್ಲಿಕೇಶನ್ ಓಪನ್ ಮಾಡಿ ಜಸ್ಟ್ ವ್ಯೂಸ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟು ಬಂದಿದೆ ಅಷ್ಟು ಚೆಕ್ ಮಾಡೋದು ಅಷ್ಟೇ ಅಲ್ಲ. ಅಲ್ಲಿ ನೀವು ಒಂದು ಕೆಲಸ ಮಾಡ್ಬೇಕು, ಅಲ್ಲಿ ಒಂದು ಚೆಕ್ ಮಾಡ್ಬೇಕು. ಏನು ಚೆಕ್ ಮಾಡ್ಬೇಕು, ಜಸ್ಟ್ ನಿಮ್ಮ ವೀಡಿಯೋ ಓಪನ್ ಮಾಡೋದು, ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಗೆ ಗೊತ್ತಿಲ್ಲದ ಒಂದಿದೆ ಪ್ರತಿಯೊಬ್ಬರು ಹೋಗ್ರೆ. ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಡ ಸ್ವೈಪ್ ಮಾಡಿದ ತಕ್ಷಣ ಒಂದು ಕಾಣುತ್ತೆ ನೋಡಿ, ನೋಡಿ ಕೀ ಮೂಮೆಂಟ್ಸ್ ಫಾರ್ ಆಡಿಯನ್ಸ್ ರಿಟೆನ್ಷನ್ ಅಂತಿದಿಲ್ಲ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಏನಾದರೂ ಗೊತ್ತಾದರೆ ನಿಮ್ಮೊಂದು ವಿಡಿಯೋ ರಾತ್ರಿನೇ ಗ್ರೋ ಆಗುತ್ತೆ, ಯಾರೂ ತಡೆಯೋಕ್ಕಾಗಲ್ಲ. ನಿಮ್ಮ ಅವನೇ ಅವನಿಗೆ ಮಿಲಿಯನ್ ವ್ಯೂಸ್ ಆ್ಯಕ್ಚುಲಿ. ಯಾಕಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು 4 ಸ್ಟೆಪ್ ಬರುತ್ತೆ. ಒಂದು ಇಂಟ್ರೋ, ಸೆಕೆಂಡ್ ಬಂದ್ಬಿಟ್ಟು ಟಾಪ್ ಮೂಮೆಂಟು, ತರ್ಡ್ ಬಂದ್ಬಿಟ್ಟು ಸ್ಕಿಪ್ಸ್ ಅಂತ ಬರುತ್ತೆ. ಇನ್ನು ಫೋರ್ತ್ ಬಂದ್ಬಿಟ್ಟು ಡಿಪ್ಸ್ ಅಂತ ಈ ರೀತಿ ಕೂಡ ಬರುತ್ತೆ. ಇದು ಇಂಟ್ರೋ ಅಂದರೆ ಏನಪ್ಪ, ಇಂಟ್ರೋ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಯಾವ ರೀತಿ ಇರಬೇಕು. ಡ್ರಾಪ್ ಈ ರೀತಿ ಇದೆ ನೋಡಿ, ಇಂಟ್ರೋ ಡ್ರಾಪ್ ಯಾವ ರೀತಿ ಇದೆ ನೋಡ್ಕೊಳ್ಳಿ. ಎಷ್ಟು ಪರ್ಸೆಂಟ್ ಬಂದಿದೆ, 34%. ಅಂದರೆ ವಿಡಿಯೋ ನೋಡೋ ಜನರಿಗೆ ಅಟ್ರಾಕ್ಟ್ ಆಗಿದೆ, ಇಂಟ್ರೋ ಸರಿಯಾಗಿದೆ, ಅರ್ಥ ಮಾಡ್ಕೊಳ್ಬೇಕು. ನೋಡೋಂಥ ಜನ ಇಷ್ಟು ಪರ್ಸೆಂಟ್ ವೀಡಿಯೋ ನೋಡಿದ್ರೆ ಬೆಟ್ರ್. ಇಂಟ್ರೋ ನೋಡ್ಕೊಳ್ಳಿ ಚೆನ್ನಾಗಿದೆ, ಇಂಟ್ರೋ ಮಾತ್ರ ಬೆಸ್ಟ್ ಇದೆ ಅಂತ 30 ಸೆಕೆಂಡ್ವರೆಗೆ ಇಂಟ್ರೋ ಅಟೆನ್ಷನ್ ರಿಟೆನ್ಷನ್ ಇದೆ. ಅದೇ ಟಾಪ್ ಮೂಮೆಂಟ್ ಅಂದರೆ ಈಗ ವೀಡಿಯೋದಲ್ಲಿ ಒಂದು ಯಾವುದೋ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿರ್ತಾರೆ. ಈಗ ಟಾಪ್ ಮೂಮೆಂಟ್ ಅಂದರೆ ಯಾವುದೊಂದು ಪಾಯಿಂಟ್ ಇದನ್ನಿರುತ್ತೆ, ಯಾವುದೊಂದು ವೀಡಿಯೋ ತುಂಬ ಇಷ್ಟ ಆಗಿರುತ್ತೆ, ಆ ಒಂದು ಪಾಯಿಂಟಲ್ಲಿ ಎಲ್ಲಿರ್ತಾರೆ ಅಂದರೆ ಮಲ್ಟಿಪಲ್ ಪಾಯಿಂಟ್ ಮೂಲಕ ಡಿವೈಡೆಡ್ ಮಾಡ್ತಾರೆ. ನೀವು ಯಾವುದೊಂದು ಪಾಯಿಂಟ್ ಹೇಳ್ತಾರೆ, ಆ ಪಾಯಿಂಟಲ್ಲಿ ಜಾಸ್ತಿ ಜನ ನೋಡಿರ್ತಾರೆ ಅಲ್ಲಿ ವೀಡಿಯೋ, ಅದು ಕೂಡ ತೋರಿಸ್ತೇವೆ ನೋಡಿ. ಈ ನನ್ನ 40 ಪಾಯಿಂಟ್ ಎಷ್ಟುವರೆಗೆ ನೋಡಿದ್ದಾರೆ ನೋಡಿ, ಲೈನ್ ಇದೆ ಕಾಣಿಸ್ತಿದೆ, ರೆಡ್ ಸ್ವಲ್ಪ ರೆಡ್ ಕಲರ್ ಕಾಣ್ತಿದೆ ನೋಡಿ ನಿಮಗೆ. ಅದು ನೋಡಿ, ಇಷ್ಟು ಅಲ್ಲಿಂದ ಹುಡ್ಕೊಂಡು ಇಲ್ಲಿವರೆಗೆ ನಾನು ಟೈಮಿಂಗ್ ನೋಡಿದ್ದಾರೆ. ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಇಷ್ಟು 66% ಜನ ಇಷ್ಟು ನೋಡಿದ್ದಾರೆ ನೋಡಿ. ನೈಸ್ ವರ್ಕ್. ಅಂದರೆ ಆ ಒಂದು ಟೈಮಲ್ಲಿ ಆ ಮಧ್ಯದಲ್ಲಿ ಟಾಪ್ ಮೂಮೆಂಟ್ ಮಧ್ಯದಲ್ಲಿ ಆ ಪಾಯಿಂಟಿಗೆ ಜಾಸ್ತಿ ಜನ ನೋಡಿದ್ದಾರೆ ಆ್ಯಕ್ಚುಲಿ ಬಂದ್ಬಿಟ್ಟು. ಇದು ಕೂಡ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಇಂಥದ್ದು ಬಂದ್ಬಿಟ್ಟು ಸ್ಕಿಪ್ಸ್ ಅಂತ ಬಂದ್ಬಿಟ್ಟು, ಸ್ಕಿಪ್ಸ್ ಅಂದರೆ ಏನಪ್ಪ, ವಾಪಸ್ ಈಗ ಯಾವುದೊಂದು, ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ವೀಡಿಯೋ ನೋಡ್ತಾರೆ, ನಾನು ಯಾವುದೊಂದು ಪಾಯಿಂಟ್ ಹೇಳಿದ್ದೀನಿ, ಆ ಪಾಯಿಂಟ್ ನಿಮಗೆ ಮತ್ತೆ ವಾಪಸ್ ಕೇಳ್ಬೇಕಾದ್ರೆ ಏನು ಮಾಡ್ತಾರೆ, ಮತ್ತೆ ವಾಪಸ್ ಬ್ಯಾಕ್ ಸ್ಕಿಪ್ ಮಾಡ್ತಾರೆ, ಮತ್ತೆ ವಾಪಸ್ ಸ್ಕಿಪ್ ಮಾಡ್ತಾರೆ. ಅದೇನಾಗುತ್ತೆ, ಸ್ಕಿಪ್ ಅಂತ ಆಗುತ್ತೆ. ಸ್ಕಿಪ್ಸ್ ಅಂತ ಬಂತು, ವಾಪಸ್ ನೋಡಿದ್ದೀವಿ ಪಾಯಿಂಟೇ ಮತ್ತೆ ವಾಪಸ್ 10 ಸೆಕೆಂಡ್ ಸ್ಕಿಪ್ ಮಾಡಿ ಮತ್ತೆ ನೋಡೋದು, ಅದನ್ನೇ ವಾಪಸ್ ನೋಡೋದು, ಹಿಂದೆ ಬಂದು ಅದನ್ನೇ ನೋಡೋದು. ಅದು ಕೂಡ ಇಲ್ಲಿ ತೋರಿಸುತ್ತೆ. ಇದನ್ನು ಮೇಲೆ ಕನ್ನಡ ಆಡಿಸ್ಬೇಕು. ಮತ್ತು ಪೈ ಡಿಪ್ಸ್ ಅಂತ ಇದೆಯಲ್ಲ, ಇದೇನಿಲ್ಲ, ಯಾವ್ಯಾವ ಟೈಮ್ದಲ್ಲಿ ಎಷ್ಟು ಡಿಪ್ಸ್, ಎಲ್ಲಿ ವೀಡಿಯೋ ನೋಡಿದ್ದಾರೆ, ಎಲ್ಲಿವರೆಗೆ ರಿಟೆನ್ಷನ್ ಬಂದಿದೆ ಎಲ್ಲ ತೋರಿಸುತ್ತೆ. ಇದನ್ನು ನೋಡ್ಕೊಳ್ಬೇಕು. ಇನ್ನು ನಿಮ್ಗೆ ಹೇಳಿದ್ರೆ ಈ ಕೀ ಮೂಮೆಂಟ್ಸ್ ಆಡಿಯನ್ಸ್ ರಿಟೆನ್ಷನ್ ಇದನ್ನು ಗೊತ್ತಾದರೆ ಸಾಕು, ನಿಮ್ಮ ವೀಡಿಯೋ ರಾತ್ರಿ ಗುರು ಹೋಗುತ್ತೆ. ಆಡಿಯನ್ಸ್ ರಿಟೆನ್ಷನ್ ನೋಡಿ 30 ಅಂದರೆ 23% ಇದೆ, ನೋಡ್ಕೊಳ್ಬೋದು ಮ್ಯಾಕ್ಸಿಮಮ್ ಉಂಟು. ಈ ರೀತಿ ನೀವು ಒಂದು ಮೇಂಟೈನ್ ಮಾಡಬೇಕು. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು. ವೈಟೆಸ್ಟ್ ಅದನ್ನು ನೋಡೋದಕ್ಕೆ ಮಾತ್ರ ಇಲ್ಲ, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದೊಂದು ನಿಮ್ಗೆ ಗೊತ್ತಾದ್ರೆ ಸಾಕು, ಆಟೋಮೆಟಿಕ್ ನಿಮ್ಮ ಒಂದು ವಿಡಿಯೋ ರೀಚ್ ಆಗುತ್ತೆ, ಬೇಗ ಗ್ರೋ ಆಗುತ್ತೆ. ಇದರಲ್ಲಿ ನೀವು 5ನೇ ಪಾಯಿಂಟ್ ಇದಲ್ಲ, ಅದು ಬಂದರೆ ಯಾರೂ ತಡೆಯೋಕ್ಕಾಗಲ್ಲ, ನಿಮ್ಮ ವೀಡಿಯೋ ಯಾರೂ ನಿಲ್ಸೋಕ್ಕಾಗಲ್ಲ, ಆಟೋಮೆಟಿಕ್ ಗ್ರೋ ಆಗಿಬಿಡುತ್ತೆ. ಒಂದು ವಿಡಿಯೋ ಗ್ರೋ ಆದರೆ ಸಾಕು, ಆಟೋಮೆಟಿಕ್ ನಿಮ್ಮೊಂದು ಪ್ರತಿಯೊಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ. ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕೊನೆಯ ಸ್ಟೆಪ್ಸ್ ಬಂದ್ಬಿಟ್ಟು ಏನಂದರೆ ತುಂಬ ಸಿಂಪಲ್. ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್. ನೀವು ಯಾವುದೇ ಒಂದು ವಿಡಿಯೋ ಇರಲಿ ಕ್ವಾಲಿಟಿ ಅನ್ನೋದು ಕಡಿಮೆ ಮಾಡೋಕ್ಕೋಗ್ಬಿಡಿ. ವಾಯ್ಸ್ ಕ್ವಾಲಿಟಿ ಆಗಿರ್ಬೋದು, ವಿಡಿಯೋ ಕ್ವಾಲಿಟಿ ಆಗಿರ್ಬೋದು, ಯಾವುದೇ ರೀತಿ ಕಡಿಮೆ ಮಾಡೋಕ್ಕೋಗ್ಬಿಡಿ. ಆದಷ್ಟು ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡಿ, ಅದ್ರ ಬಟ್ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋಕೆ ಅಂದರೆ ಕಡಿಮೆ ಮಾಡೋದಕ್ಕೆ ನೀವು ಕನಸಲ್ಲಿ ಅನ್ಕೋಬೇಡಿ, ಆದಷ್ಟು ಇಂಪ್ರೂವ್ ಮಾಡಿ. ನಾನು ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ OnePlus ವೀಡಿಯೋ ಮಾಡ್ತೇನೆ, ಐಫೋನಲ್ಲಿ ವೀಡಿಯೋ ಮಾಡೋಕ್ಕೆ ಇಲ್ಲಿ ಬ್ಲ್ಯಾಕ್ ಇದೆ, ಮಾರಿಯೆಲ್ಲ ಬ್ಲ್ಯಾಕ್ ಬಿಡ್ತೀವಿ, ವೀಡಿಯೋ ಮಾಡೋಕ್ಕಾಗಲ್ಲ, ಸೆಟ್ ಮಾಡಿರೋ ಹೊರಗಡೆ ಮಾಡಬೇಕು. ಅದಕ್ಕೋಸ್ಕರನೇ ನೀವೇನು ಮಾಡಿ, ಕ್ವಾಲಿಟಿಯನ್ನು ಅಡ್ಜಸ್ಟ್ ಮಾಡಿ. ವಾಯ್ಸ್ ಕ್ವಾಲಿಟಿ ಆಗಿರ್ಬೋದು, ವೀಡಿಯೋ ಕ್ವಾಲಿಟಿ ಆಗಿರ್ಬೋದು, ಜಾಸ್ತಿ ಇಂಪ್ರೂವ್ ಮಾಡಿದಷ್ಟು ಜನ ನೋಡ್ತಾರೆ, ಅದರಿಂದ ನಿಮಗೆ ರೀಚ್ ಸಿಗುತ್ತೆ. ಎಷ್ಟು ವೀಡಿಯೋ ಕ್ವಾಲಿಟಿ ಮಾಡ್ತಾರೆ ಅದ್ರ ಮೇಲೆ ಯೂಟ್ಯೂಬ್ ಡಿಪೆಂಡ್ ಆಗುತ್ತೆ. ತುಂಬ ಇಂಪಾರ್ಟೆಂಟು ವಾಯ್ಸ್ ಕ್ವಾಲಿಟಿ ಆಗಿರ್ಬೋದು, ವೀಡಿಯೋ ಕ್ವಾಲಿಟಿ ಆಗಿರ್ಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಇದು ಮಾಡಬೇಕು. ಕ್ವಾಲಿಟಿ ಅಂದ ತಕ್ಷಣ ನೀವು ಯಾವುದೋ ಟಾಪಿಕ್ ಹೆಂಗೆ ಅಲ್ಲ, ಒರಿಜಿನಲ್ ಟಾಪಿಕ್ ಕಂಟೆಂಟ್ ನೋಡಿದ್ರೆ ತಕ್ಷಣ ಕ್ಲಿಕ್ ಆಗಿರ್ಬೇಕು. ಟಾಪಿಕ್ಗೆ ಕ್ವಾಲಿಟಿ ನೋಡಿದ್ರೆ ಮಿಸ್ ಮಾಡಬಾರ್ದು. ಮಿಸ್ ಮಾಡ್ದಂಗೆ ನಿಮ್ಮ ವೀಡಿಯೋ ನೋಡಬೇಕು, ವೀಡಿಯೋ ಪೂರ್ತಿವರೆಗೆ ನೋಡಬೇಕು. ಆ ರೀತಿ ಮಾಡಿ. ಇಷ್ಟು ಮಾಡಿ ನೀವು ಮ್ಯಾಕ್ಸಿಮಮ್ 10 ರಿಂದ 15 ವೀಡಿಯೋ ನೀವು ಅಪ್ಲೋಡ್ ಮಾಡಿ, ಆಟೋಮೆಟಿಕ್ ನಿಮ್ಮೊಂದು ವೀಡಿಯೋ ರೀಚ್ ಆಗುತ್ತೆ. ಬೇಡ ನೀವು 1 ವರ್ಷ 2 ವರ್ಷ ಕಷ್ಟಪಟ್ಟರೆ, ನೀವು ಪ್ರತಿದಿನ 1 ವರ್ಷ 2 ವರ್ಷ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಏನು ಇಂಪ್ರೂವ್ ಆಗೋಲ್ಲ. ಅದ್ರ ಅಷ್ಟೇ ವ್ಯೂಸ್ ಬರುತ್ತೆ. ನೀವೇನು ಮಾಡ್ಕೋ, ಕ್ವಾಲಿಟಿ ಮೂಮೆಂಟು ಈ ರೀತಿ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋದ್ರೆ, ಇಂಪ್ರೂವ್ ಆಗ್ತಾ ಹೋದ್ರೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ, ಆಟೋಮೆಟಿಕ್ ಗ್ರೋ ಆಗ್ತಾರೆ. ನಿಮ್ಮ ತಡೆಯವ್ರು ಯಾರೂ ಇರಲ್ಲ ರೀ, ನಿಮ್ಮನ್ನು ಮುಟ್ಟೋಕ್ಕಾಗಲ್ಲ. ಅರ್ಥ ಮಾಡ್ಕೊ. ಇಷ್ಟು ನೀವು ಮಾಡಬೇಕು. ಎಕ್ಸಾಂಪಲ್ಗೆ ಹೇಳ್ಬೇಕಾರೆ, ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನೀವು ಯಾವುದೋ ಒಂದು ಎಕ್ಸಾಮ್ ಬರೆದ್ರೆ, ಎಕ್ಸಾಮ್ ಹೇಳಿದ ತಕ್ಷಣ ನೀವು ವಾಪಸ್ ಬಿಟ್ಟು ಮನೆಗೆ ಕೊಡಲ್ಲ. ಮತ್ತೆ ನೀವೇನು ಮಾಡ್ತಾರೆ, ಎಲ್ಲಿ ಮಿಸ್ಟೇಕ್ ಇದೆ ಅದನ್ನ ನೋಡ್ತಾರೆ. ಅದೇ ರೀತಿ ನೀವು ಇಲ್ಲಿ ನೋಡ್ಕೊಳ್ಬೇಕು, ಎಲ್ಲಿ ಮಿಸ್ಟೇಕ್ ಮಾಡ್ತೀನಿ, ಎಲ್ಲಿ ತಪ್ಪು ಮಾಡ್ತೀನಿ, ತಿದ್ಕೊಂಡು ವಾಪಸ್ ನೀವೇನು ಮಾಡಬೇಕು, ವೀಡಿಯೋ ಮಾಡಬೇಕು.
1-2 ದಿನ ಬ್ಯಾಕ್ ಬಿಡಿ, ಒಂದು ವಾರ ನಿಲ್ಲಿ, ವೀಡಿಯೋ ಮಾಡೋಕೆ ಬಿಡಿ. ಒಂದು ವಾರ ನಂತರ ಎಲ್ಲ ರಿಕವರಿ ಮಾಡ್ಕೊಂಡು ಮತ್ತೆ ವೀಡಿಯೋ ಮಾಡಿ. ಅಷ್ಟೇ, ಇಷ್ಟು ಮಾಡಿ ಸಾಕು. ಲೈಫ್ ಲಾಂಗ್ ಯೂಟ್ಯೂಬರ್ ಆಗಿರ್ತಾರೆ, ನಿಮ್ಮನ್ನ ಯಾರೂ ಟಚ್ ಮಾಡೋಕ್ಕಲ್ಲ. ನಾನಲ್ಲ, ನಾನು ಡಬಲ್ ಆಗಿ ಬೆಳೀತಾರೆ ನೀವು. ಇದರ ಮೇಲ್ಗಡೆ ಏನು ಬೇಕು ನಿಮಗೆ? ಇಷ್ಟು ಹೇಳಿದ್ದೀನಿ. ಆದಷ್ಟು ನಾನು ನಿಮಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟಾಗಿ ಹೇಳಿದ್ದೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋ ಯಾವ ರೀತಿ ಅನಿಸಿದ್ದು ಚಿಕ್ಕದಾಗಿ ಕಮೆಂಟ್. ಅದರ ಜೊತೆ ಈ ಒಂದು ವಿಡಿಯೋ ಜಾಸ್ತಿ ಲೆಂತ್ ಆಯಿತು, ಆದ್ರೆ ಬಟ್ ನಿಮಗೋಸ್ಕರ ವಿಡಿಯೋ ಮಾಡಿ ಈ ಒಂದು ಕಾರಣಕ್ಕೋಸ್ಕರ ಕಮೆಂಟ್ ಹಾಕೋದು ಮರಿಬೇಡಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಫೇಮಸ್ ಎಲ್ಲರೂ ಕೂಡ ಮತ್ತೆ ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟಿಂಗ್, ನಿಮಗೋಸ್ಕರ ಯೂಸ್ಫುಲ್ಲು. ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಶೇರ್ ಮಾಡೋದು ಮರಿಬೇಡಿ ಅಂತ ದೇವಸ್ಥಾನ ಬರ್ತೀವಿ. ಇವತ್ತೊಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಫೇಮಸ್ ಕೂಡ ಎಲ್ಲರಿಗೆ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಬಾಯ್ ಬಾಯ್ ಬಾಯ್.